ಈಗ ರಾಜ್ಯದಲ್ಲಿ ಒಟ್ಟು 1,60,00,000 ಎಕ್ಸ್ ಅಸಂಘಟಿತ ಕಾರ್ಮಿಕರು ಇದ್ದಾರೆ. ಅವ್ರ ಬಗ್ಗೆನೂ ಒಂದು ಒಳ್ಳೆಯ ಚಿಂತನೆ ನಡೀತಾ ಇದೆ. ಈಗ ಕಳೆದ ಇದರಿಂದ ಈಗ ಒಳ್ಳೆಯ ಒಂದು ಮಾನ್ಯ ಸಚಿವರು ಬಂದ ಮೇಲೆ ಹೊಸ ಹೊಸ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಅಂಬೇಡ್ಕರ್ ಸಹಾಯಸ್ತ ಯೋಜನೆ ಇರ್ಬೋದು, ಅಂಬೇಡ್ಕರ್ ಸೇವಾ ಕೇಂದ್ರ ಇರ್ಬೋದು, ಒಂದೇನೋ ಕಾರ್ಮಿಕರಲ್ಲಿ ಒಂದು ಒಳ್ಳೆಯ ಆಶಾಭಾವನೆ ಮೂಡಿಸ್ತಾ ಇದೆ. ಬಟ್ ತ್ವರಿತವಾಗಿ ಇದನ್ನು ಶೀಘ್ರವಾಗಿ ಆಗೋದ್ರಿಂದ ಕಾರ್ಮಿಕರ ಮಕ್ಕಳು ಕಾರ್ಮಿಕರಾಗಿ ಇರೋದೇ ಅವರು ನಮ್ಮ ಮಕ್ಕಳಿಗೆ ಒಂದು ನಾವೇನಂತೀವಿ ಕಾರ್ಮಿಕರಿಗೆ ಇರೋರಿಗೆ ಒಂದು ಭದ್ರತೆ ಕೊಡಬೇಕು. ಒಂದು ಜೊತೆಗೆ ಅವ್ರ ಮಕ್ಕಳ ಶೈಕ್ಷಣಿಕ ಬಗ್ಗೆ ಚಿಂತನೆ ಮಾಡಬೇಕು. ಇವತ್ತು ಅಸಂಘಟಿತ ವಲಯದ 23 ವರ್ಗ ಕೆಟಗರಿ ಕಾರ್ಮಿಕರಿಗೆ ಭದ್ರತೆ ಅನ್ನೋದು ಇಲ್ಲ. ಹೀಗಾಗಿ ಒಳ್ಳೆಯ ಒಂದು ಸುವಿಚಾರ ಅಂದರೆ ಲಾಡ್ ಸಾಹೇಬರು ಬಂದ ಮೇಲೆ ಏನೋ ಒಂದು ಒಳ್ಳೆಯ ಅವೇರ್ನೆಸ್ ಮೂಡ್ತಾ ಇದ್ದಾರೆ ಕಾರ್ಮಿಕರ ಜಾಗೃತಿ. ಇದನ್ನು ಏನು ಮೊನ್ನೆ ಲಾಂಚ್ ಮಾಡಿದಾರಲ್ಲ, ಇದು ಹಳ್ಳಿ ಗ್ರಾಮ ಮಟ್ಟದಲ್ಲಿ ಕೂಡ ಇದನ್ನು ವಿಸ್ತಾರವಾಗಿ ಬೆಳೆದ್ರೆ ಇದೊಂದು ಸರ್ಕಾರದ ಯೋಜನೆ ಎಲ್ಲರಿಗೂ ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತೀವಿ. ಒಟ್ಟಾರೆ ಒಂದು ಒಳ್ಳೆಯ ಬೆಳವಣಿಗೆ ನಡೀತಾ ಇದೆ. ಮುಂಬರುವ ದಿನಗಳಲ್ಲಿ ನಮ್ಮ ಎಲ್ಲ ಕಾರ್ಮಿಕರಿಗೂ ಒಂದು ಒಳ್ಳೆಯದ ಸರ್ಕಾರದಿಂದ ಒಳ್ಳೆಯ ಯೋಜನೆ ಇದೆ. ಅಸಂಘಟಿತ ಕಾರ್ಮಿಕ ಭದ್ರತಾ ಮಂಡಳಿ ಏನು ಮಾಡಿದ್ದಾರೆ, ಅದನ್ನು ಒಳ್ಳೊಳ್ಳೆ ಸೌಲಭ್ಯಗಳು ದೊರೀಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀ, ಭಾಳಂದ್ರಿಗೆ 23 ಅಸಂಘಟಿತ ವಲಯದ ಗುರುತಿಸಿದ್ದಾರೆ. ಅದೇ ನಮ್ಮ ಬೇಡಿಕೆ ಏನಂದ್ರೆ ಮೂಲವಾಗಿ ನಮ್ಮ ಕಾರ್ಮಿಕರಿಗೆ ಒಂದು ಏನು ಭದ್ರತಾ ಅಂದರೆ PSI PF ಕೊಡುವಂಥದ್ದು ಆಗಬೇಕು. ಕಾರ್ಮಿಕ ತನ್ನ ರಟ್ಟೆ ಬಿಟ್ಟರೆ ಬೇರೆ ಆಸ್ತಿನೇ ಇಲ್ಲ ನಮಗೆ. ಅದಕ್ಕೆ ಅವ್ನ ಶಕ್ತಿ ಇರೋಬ್ಬರಿಗೆ ದುಡಿತಾನೆ, ಎಲ್ಲ ಮುಗಿತು. ಆಮೇಲೆ ಅವ್ನಿಗೆ ವೈದ್ಯಕೀಯ ನೆರವು ಅಂತ ಇರ್ಬೋದು, ತನ್ನ ಕುಟುಂಬ ನಿರ್ವಹಣೆ ಮಾಡೋಕ್ಕೋಸ್ಕರ ಅವ್ನಿಗೆ ಆರ್ಥಿಕವಾಗಿ ಹಿನ್ನಡೆ ಆದ ಸಂಬಂಧ ಅವ್ರಿಗೆ ಒಂದು ಸೂಕ್ತ ಭದ್ರತೆ ಕೊಡಬೇಕು. ಇದರಿಂದ ನಮ್ಮ ಕಾರ್ಮಿಕರಿಗೆ ಒಂದು ಒಳ್ಳೆ ಭದ್ರತೆ ಸಿಗ್ತದೆ ಅಂತ ಈ ಬಗ್ಗೆ ಅವರು ಸಾಹೇಬರು ಚಿಂತನೆ ಮಾಡಬೇಕು. ಒಟ್ಟಾರೆ ನಮ್ಮ ಕಾರ್ಮಿಕ ಅಸಂಘಟಿತ ವಲಯ ಕಾರ್ಮಿಕ ಏನಾಗಿದೆ ಅಂದರೆ ಏನು ಬಿಡ್ರಿ ಮಾಡ್ತಾರೆ ಹೋಗ್ತಾರೆ ಅನ್ನೋ ಒಂದು ಇದು ಬಂದುಬಿಟ್ಟಿದೆ. ಹೀಗಾಗಿ ಒಂದು ನಂಬಿಕೆ ಅಂದರೆ ಭದ್ರತೆ ಬುನಾದಿ ಹಾಕ್ಬೇಕಂತೇಳಿ ನಾನು ಎಲ್ಲ ಕಾರ್ಮಿಕರ ಪರವಾಗಿ ಅವರಲ್ಲಿ ವಿನಂತಿ ಮಾಡ್ತೀನಿ. ದುರ್ಗಪ್ಪ ಚಿಕ್ಕಂಬಳ ಕಾರ್ಮಿಕ ಮುಖಂಡರು. ಕಾರ್ಮಿಕರ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರು ಬಂದಾಗ ಭಾಳ ಆ್ಯಕ್ಟಿವಾಗಿ ಕೆಲಸ ಮಾಡ್ತಿದ್ದಾರೆ. ಧಾರವಾಡ ಜಿಲ್ಲಾ ಫುಲ್ಲು ಕಾರ್ಮಿಕರು ಅನ್ನೋದು ಇವತ್ತು ಬೆಳಕಿಗೆ ತರ್ತಾ ಇದ್ದಾರೆ. ನಮಗೆ ಭಾಳ ಖುಷಿ ಆಗ್ತಾಯಿದೆ. ಕಾರ್ಮಿಕರ ಅದೀವಿ ಅನ್ನೋಂಗೋಸ್ಕರ ಇವತ್ತು ಅವರು ನಾವು ಬರೀ APMC ಅಷ್ಟೇ ಕಾರ್ಮಿಕರು ಅನ್ನೋಂಗಿತ್ತು. ಇವತ್ತು ಅವ್ರು ಬಂದ ನಂತರ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ ಇವತ್ತು ಇಷ್ಟು ವಿಭಾಗದಾಗ ದುಡಿತಾ ಇದ್ದಾರೆ, ಕಾರ್ಮಿಕರು ಇಷ್ಟು ದುಡಿತಾ ಇದ್ದಾರೆ ಅಂತೇಳಿ ನಮ್ಮನ್ನು ಸ್ವಲ್ಪ ಬೆಳಕಿಗೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಅವರು ನಾವು ಬರೀ APMC ಅಷ್ಟೇ ಕಾರ್ಮಿಕರು ಅನ್ನೋಂಗಿತ್ತು. ಇವತ್ತು ಅವ್ರು ಬಂದ ನಂತರ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ ಇವತ್ತು ಇಷ್ಟು ವಿಭಾಗದಾಗ ದುಡಿತಾ ಇದ್ದಾರೆ, ಕಾರ್ಮಿಕರು ಇಷ್ಟು ದುಡಿತಾ ಇದ್ದಾರೆ ಅಂತೇಳಿ ನಮ್ಮನ್ನು ಸ್ವಲ್ಪ ಬೆಳಕಿಗೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತುವರೆಗೆ ನಾವು ಕಾರ್ಮಿಕರಿಗಾಗಿ ಹಮಾಲಿ ಕಾರ್ಮಿಕರಿಗೆ ಯಾವುದೂ ಸೌಲಭ್ಯ ಇಲ್ಲ. ಒಂದು ಸತ್ತಾಗ ಮಾತ್ರ ಮರಣ ಪರಿಹಾರವನ್ನು ಕೊಡ್ತಾರೆ, ಅದು ಬಿಟ್ಟರೆ ಮತ್ತೆ ಯಾವುದೂ ಪರಿಹಾರ ಇಲ್ಲ. ನಮಗೆ ಅವ್ರಿಗೆ ASI PF ಒಂದು ಚಿಂತನೆ ಮಾಡಬೇಕು. ಆಮ್ಯಾಗ ಚೆಸ್ ಮುಖಾಂತರ ದುಡ್ಡು ಆಗಲಿಲ್ಲ ಅಂದ್ರೆ ನಮ್ಮ ಕಾರ್ಮಿಕರ ವತಿಯಿಂದ ನಾವು ಕೂಡ ಸ್ವಲ್ಪ ಅದಕ್ಕೆ ದುಡ್ಡು ಹಾಕ್ತೀವಿ. ASI PF ಆದ್ರೆ ಮಕ್ಕಳದ ಭವಿಷ್ಯಕ್ಕಾಗಲಿ ಅವ್ರ ಸ್ಕಾಲರ್ಶಿಪ್ ಇವು ಎಲ್ಲ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ಈಗಾಗಲೇ ಬೇರೆದವ್ರಿಗೆ ಅನುಕೂಲ ಐತಿ, ಅವು ಒಳ್ಳೇದು ವಿಷಯನ. ಆದ್ರೂ ಕೂಡ ನಮ್ಮ ಕಾರ್ಮಿಕರಿಗಾಗಿ ಏನೂ ಇರಲ್ಲ. ಈಗ ಮಾಲಕರ ಕಡೆ ನಿಂತರೂ ಏನು ಬರೋಲ್ಲ, ದುಡಿದು ಅಮಾಲಿಗೆ ಬರ್ತೈತಿ. APMC ಅವ್ರ ಕಡೆ ನಂತರ ಸತ್ ಮ್ಯಾಗ ಇದು ಬರ್ತೈತೆ. ಅದು ಇರೋಕ್ಕಿಂತ ಮುಂಚೆನೇ ಅವ್ರಿಗೆ ಏನಾರ ಕಾರ್ಮಿಕರಿಗೆ ಒಳ್ಳೇದಾಗಬೇಕು. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಂತೋಷ್ ಲಾಡ್ ಸಾಹೇಬರು. ಇನ್ನು ಉಳಿದಂತ ನಮ್ಮ ಬಗ್ಗೆನೂ ಸ್ವಲ್ಪ ಕಾರ್ಮಿಕರಿಗೆ ಏನಾರ ASI PF ಮಾಡುವಂಥದ್ದು ಕೆಲಸಗಳನ್ನು ಮಾಡಿದ್ರೆ ಅದರ ಮುಖಾಂತರ ₹1 ತೆಗೆದಿಟ್ಟು ನಮಗೆ ASI PF ಮಕ್ಕಳ ಸ್ಕಾಲರ್ಶಿಪ್ಗೆ, ಮಕ್ಕಳ ಸ್ಕೂಲ್ಗೆ ಅದು ಎಲ್ಲ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ಬರೀ ತುಂಬ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಬೇಡ್ಕರ್ ಸಹಾಯಸ್ತ ಕಾರ್ಡ್ ಮಾಡ್ಯಾರ ಸರ್ಕಾರ ಅಂತೇಳಿ ತೋರಿಸೋದು ಅಷ್ಟ ಆಯ್ತು. ಅದರ ನಿಂತರ ಅನುದಾನ ಬರಲಿಲ್ಲ, ಯಾರಿಗೂ ಸೌಲಭ್ಯ ಸಿಗ್ತಾ ಇಲ್ಲ. ಈಗ ಬಂದಂತ ಉಸ್ತುವಾರಿ ಸಚಿವರು ಅದು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದಾರ. 23 ವಿಭಾಗದ ಎಲ್ಲಾರನ್ನೂ ಹಿಡ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದಾರ. ಅವ್ರ ಮ್ಯಾಗ ವಿಶ್ವಾಸ ಐತೆ. ಏನೋ 100% ಈ ಸಲ ನಮ್ಗೆ ಏನಾರ ಒಂದು ಪರಿಹಾರ ಸಿಗ್ತೈತೆ ಅನ್ನೋದು ವಿಶ್ವಾಸ ಇಟ್ಕೊಂಡಿದೆ. ಹನುಮಂತ ಅಂಬಿಗೇರ್ ಅಂತ ಹೇಳಿ, ಅಂಬಿಗೇರ್ ಕಾರ್ಮಿಕ ಸಂಘದ ವಿಭಾಗದ ಅಧ್ಯಕ್ಷರು.